ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಟೆಕ್ ವರ್ಲ್ಡ್ ವಿತ್ ಪ್ರಣೀಕ ಯೂಟ್ಯೂಬ್ ಚಾನಲ್ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನೋಡೋದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದು ಏನಪ್ಪ ಅಂದರೆ, ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 2,00,000 ಅವರಿಗೆ ಉಚಿತ ಪ್ರೋತ್ಸಾಹಧನ ಪಡೆಯಲಿಕ್ಕೆ ಅರ್ಜಿನ ಆಹ್ವಾನಿಸಿದ್ದಾರೆ. ಸೊ ಹಾಗಾದರೆ ಯಾವ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಇದ್ದಾರೆ ಮತ್ತು ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾನೆ. ತಪ್ಪದೆ ಸ್ಕಿಪ್ ಮಾಡೋದು ಪೂರ್ತಿ ನೋಡಿ. ಹಾಗೆ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಏನಪ್ಪ ಅಂದರೆ 2,00,000 ಒಳಗೆ ಉಚಿತ ಪ್ರೋತ್ಸಾಹಧನ ರಾಜ್ಯದ ವಿದ್ಯಾರ್ಥಿಗಳಿಗೆ ಅವರ ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಲಿಕ್ಕೆ ರಾಜ್ಯ ಸರ್ಕಾರದ ಒಂದು ಮಹತ್ವದ ಹೆಜ್ಜೆ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನು ಮಾಹಿತಿ ಏನು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಪ್ಪ ಅಂದರೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವತಿಯಿಂದ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಏನು ಮಾಡಿದರೆ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ದಿನಾಂಕ 31/7/2021 ಅಂದರೆ ನಿನ್ನೆ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಸಿಖ್ ಹಾಗೂ ಪಾರ್ಸಿ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಅವರಿಗೆ ಪ್ರೋತ್ಸಾಹಧನವಾಗಿ IIT, IIIT, NIT, IIM ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ನ ಇರ್ಬೋದು, AIMS ಇರ್ಬೋದು, NLU ಇರ್ಬೋದು. ಸೊ ಅದ್ರ ಜೊತೆಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ನಲ್ಲಿ, ಸೆಂಟ್ರಲ್ ರೆಕಗ್ನೈಸ್ ಇನ್ಸ್ಟಿಟ್ಯೂಟ್ನಲ್ಲಿ ನೀವೇನಾದರೂ ಓದೋಕ್ಕೆ ಇಷ್ಟಪಡ್ತಾ ಇದ್ದರೆ ಅಂದರೆ ಅವರಿಗೆ ಪ್ರೋತ್ಸಾಹಧನ ನೀಡಲಿಕ್ಕೆ 2021-22ನೇ ಸಾಲಿಗೆ ರಾಷ್ಟ್ರೀಯ ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರವೇಶ ಪಡೆದಂಥ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್, ಬೌದ್ಧ, ಜೈನ, ಸಿಖ್, ಪಾರ್ಸಿ ವಿದ್ಯಾರ್ಥಿಗಳಿಗೆ ತಮ್ಮ ಕೋರ್ಸ್ನ ಅವಧಿಯಲ್ಲಿ ಒಂದು ಬಾರಿಗೆ ತಲಾ 2,00,000 ಅವರಿಗೆ ಪ್ರೋತ್ಸಾಹಧನ ಪಡೀಲಿಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಅಲ್ಪಸಂಖ್ಯಾತ ನಿರ್ದೇಶನದ ಅಧಿಕೃತ ಜಾಲತಾಣದಲ್ಲಿ ತಮ್ಮ ಅರ್ಜಿಯನ್ನು ಭರ್ತಿ ಮಾಡಿ ಮತ್ತು ಅದಕ್ಕೆ ಮುದ್ರಿತ ಪ್ರತಿಯನ್ನು ಏನು ಮಾಡಬೇಕಂದ್ರೆ, ಮೇಲ್ಗಡೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಅಡ್ರೆಸ್ಸು, ಈ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ಏನಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ನಿರ್ದೇಶನ, 20ನೇ ಮತ್ತು 21ನೇ ಮಾಡಿ, ವಿವಿ ಗೋಪುರ, ಡಾಕ್ಟರ್ BR ಅಂಬೇಡ್ಕರ್ ವಿಧಿ, ಬೆಂಗಳೂರು. ಈ ಪರ್ಟಿಕ್ಯುಲರ್ ಅಡ್ರೆಸ್ಗೆ ನೀವು ಫಿಲಪ್ ಮಾಡಿ ಅಪ್ಲಿಕೇಶನ್ ಆನ್ಲೈನಲ್ಲಿ ಅದರ ಪ್ರಿಂಟ್ ಕಾಪಿ ತೊಗೊಂಡು ಈ ಅಡ್ರೆಸ್ಗೆ ಕಳಿಸ್ಕೊಟ್ರೆ ನಿಮಗೆ ನಿಮ್ಮ ಅಕೌಂಟಿಗೆ ಇಮ್ಮಿಡಿಯೇಟಾಗಿ 2,00,000 ಅವರಿಗೆ ಒಂದು ಸಾರಿ ಪ್ರೋತ್ಸಾಹನ ಬರುತ್ತೆ. ಇದಕ್ಕೆ ಒಂದು ಅರ್ಜಿನೂ ಕೂಡ ಆಹ್ವಾನಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಅರ್ಜಿನಲ್ಲಿ ಆಹ್ವಾನಿಸಲಿಕ್ಕೆ ಒಂದು ಸರ್ಕಾರದ ಆದೇಶವನ್ನು ಕೂಡ ಕೊಟ್ಟಿದೆ. 2,00,000 ಅವರಿಗೆ ಪ್ರೋತ್ಸಾಹಧನ IIM, IIT, IISc ಮುಂತಾದ ಪ್ರತಿಷ್ಠಿತ ರಾಷ್ಟ್ರೀಯ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅಂತ ಹಾಕಿದ್ದಾರೆ. ಸೊ ಒಂದು ಬಾರಿ ತಲಾ ನೀವು ಯಾವ್ಯಾವ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ತಾ ಇದ್ದೀರಾ ಆ ಇನ್ಸ್ಟಿಟ್ಯೂಟ್ನಲ್ಲಿ ರೆಕಗ್ನೈಸ್ ಇತ್ತಪ್ಪ ಅಂದರೆ ಅವಕ್ಕೆ ಒಂದು ಬಾರಿ ಪಡೀಲಿಕ್ಕೆ ಅರ್ಹವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಷರತ್ತನ್ನು ವಿಧಿಸಿ ಅವರಿಗೆ ಮಂಜೂರು ಮಾಡಿದ್ದಾರೆ. ಸೊ ಅದು ಏನೇನು ಆ ಷರತ್ತು ಏನೇನು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಇದೇನಪ್ಪ ಅಂದರೆ, ಮುಖ್ಯಮಂತ್ರಿಗಳು ಘೋಷಿಸಿರುವಂತೆ IIM, IIT, IISc ಮುಂತಾದ ಕೋರ್ಸ್ ಪ್ರವೇಶ ಪಡೆದ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ, ಜೈನ, ಸಿಖ್, ಬೌದ್ಧ, ಪಾರ್ಸಿ ಜನಾಂಗಕ್ಕೆ ಒಂದು ಬಾರಿ ಮಾತ್ರ 2,00,000 ಅವರಿಗೆ ಪ್ರೋತ್ಸಾಹನ ನೀಡಲು ಮಂಜೂರಾತಿ ನೀಡಿ ಆದೇಶಿಸಿದೆ ಅಂತ ಆರ್ಡರ್ ಕಾಪಿನೂ ಕೂಡ ಕೊಟ್ಟಿದ್ದಾರೆ. ಇದು 2017-18ರಿಂದ ಜಾರಿಗೆ ಬಂದಿರತಕ್ಕಂಥ ಆರ್ಡರ್ ಕಾಪೀಸ್ ಫ್ರೆಂಡ್ಸ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, NIT, NLU, ಆಮೇಲೆ ನ್ಯಾಷನಲ್ ಇಂಪಾರ್ಟೆನ್ಸ್, ಅದರ ಜೊತೆಗೆ ಸ್ಟೇಟ್ ಲೆಜಿಸ್ಲೇಚರ್ ಆ್ಯಕ್ಟ್ನಲ್ಲಿ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳಿಗೆ ಗರಿಷ್ಠ 100 ವಿದ್ಯಾರ್ಥಿಗಳ ಜನಸಂಖ್ಯೆ ಅನುಪಾತಕ್ಕನುಗುಣವಾಗಿ ಪ್ರೋತ್ಸಾಹ ನೀಡಲು ಕ್ರಮ ವಹಿಸತಕ್ಕದ್ದು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ 6,00,000 ಅವರಿಗೆ ನಿಮ್ಗೆ ಏನಪ್ಪ ಅಂದರೆ ವಾರ್ಷಿಕ ಆದಾಯ ಮೀರಿರಬಾರ್ದು ಮತ್ತು ಗಡಿ ಭಾಗದ ವಿದ್ಯಾರ್ಥಿಗಳು ಇದರ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಮತ್ತು ಮಂಜೂರಾದ ಪ್ರೋತ್ಸಾಹಧನವನ್ನು ವಿದ್ಯಾರ್ಥಿ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡುವುದು ಅಂತ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಯಾವ ಥರ ಅರ್ಜಿನ ನೀವು ಸಲ್ಲಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಾದರೂ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದರೆ ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಕೋಬೋದು. ಸೊ 8277799990 ಈ ನಂಬರ್ಗೆ ನೀವು ಒಂದು ಫೋನ್ ಮಾಡಿದರೆ 24 hours ಹೆಲ್ಪಿಂಗ್ ಇರುತ್ತೆ. ಸೊ ಇದ್ರ ಮುಖಾಂತರ ಡೌಟ್ಸ್ ಇತ್ತು ಅಂದರೆ ಅದನ್ನು ಕೂಡ ಕ್ಲಿಯರ್ ಮಾಡ್ತಾರೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಯಾವ ಥರ ಅರ್ಜಿ ಸಲ್ಲಿಸೋದು ಏನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕೊಟ್ಟಿದ್ದಾರೆ IIT, IIM ಪ್ರೋತ್ಸಾಹಧನಕ್ಕೆ ಅಂತೇಳಿ. ಈ ಇನ್ಸ್ಟಿಟ್ಯೂಟ್ನಲ್ಲಿ ನೀವೇನಾದರೂ ಅಪ್ಲಿಕೇಶನ್ನ ಹಾಕ್ತಾ ಇದ್ರೆ 2,00,000 ಒನ್ ಟೈಮ್ ನಿಮಗೆ ಇನ್ಸೆಂಟಿವ್ ಆಗಿ ಪ್ರೋತ್ಸಾಹನವಾಗಿ ತಿರುತ್ತೆ. ಯಾವುದೇ ಒಂದು ಉಚಿತ ಪ್ರೋತ್ಸಾಹನ ನೀವು ಮರಳಿ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಇದಕ್ಕೆ ಮಾಡಬೇಕಿತ್ತಪ್ಪ ಅಂದರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಇದೆ. ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಅದು ನೋಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಇದೆ. ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ 2021-22 ಫಾರ್ ಇನ್ಸೆಂಟಿವ್ಸ್ ಟು ದಿ ಮೈನಾರಿಟಿ ಸ್ಟೂಡೆಂಟ್ಸ್ ಆಫ್ ಸೆಂಟ್ರಲ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್, ನ್ಯಾಷನಲ್ ಇಂಪಾರ್ಟೆನ್ಸ್ ಆ್ಯಂಡ್ ಅದರ್ ಸ್ಟೇಟ್ ಲೆಜಿಸ್ಲೇಟಿವ್ ಆ್ಯಕ್ಟ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಡೈರೆಕ್ಟರ್ ಆಫ್ ಮೈನಾರಿಟಿಯಿಂದ. ಸೊ ಈ ಅಡ್ರೆಸ್ಗೆ ನೀವು ಈ ಅರ್ಜಿನ ಫಿಲಪ್ ಮಾಡಿ ಭರ್ತಿ ಮಾಡಿದ ಮೇಲೆ ಸಬ್ಮಿಟ್ ಮಾಡಿದ ಮೇಲೆ ಒಂದು ಕಾಪಿನ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಈ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ನೀವು ನೋಡಿ ಫ್ರೆಂಡ್ಸ್, ನಿಮ್ಮದು ಇಮೇಲ್ ID ನ ಹೊಡಿಬೇಕಾಗತ್ತೆ. ಅದಾದಮೇಲೆ ಆಫ್ಟರ್ ಸಕ್ಸಸ್ಫುಲ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ದಿ ಕ್ಯಾಂಡಿಡೇಟ್ಸ್ ಮಸ್ಟ್ ಟೇಕ್ ಪ್ರಿಂಟ್ ಔಟ್ ಆಫ್ ದಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ವಿಚ್ ಇಸ್ ಮೇಲ್ ಟು ದೇರ್ ಪ್ರೊವೈಡೆಡ್ ಮೇಲ್ ID ಅಲಾಂಗ್ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮಸ್ಟ್ ಬಿ ಸಬ್ಮಿಟೆಡ್ ಟು ದಿ ಡೈರೆಕ್ಟರೇಟ್ ಆಫ್ ಮೈನಾರಿಟಿ, 20th ಫ್ಲೋರ್, ವಿವಿಪುರ, ಡಾಕ್ಟರ್ ಅಂಬೇಡ್ಕರ್ ವಿಧಿ, ಬೆಂಗಳೂರು. ಈ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಕಂಡೀಷನ್ ಕೊಟ್ಟಿದೆ, ಎಲಿಜಿಬಿಲಿಟಿ ಕಂಡೀಷನ್. ಸ್ಟೂಡೆಂಟ್ ಶುಡ್ ಬಿ ಸ್ಟಡಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ಸ್, ಯಾವ ರೆಕಗ್ನೈಸ್ ಇದಾವಲ್ಲ ಇವನ್ನ
ಮತ್ತು ಸ್ಟೂಡೆಂಟ್ ಶುಡ್ ಬಿ ಡೊಮೆಸೈಲ್ ಆಫ್ ಸ್ಟೇಟ್ ಕರ್ನಾಟಕ ಅಂದರೆ ಇಲ್ಲಿ ವಾಸಸ್ಥಳವಾಗಿರಬೇಕು. ಮತ್ತು ಸ್ಟೂಡೆಂಟ್ ಶುಡ್ ಬಿಲಾಂಗ್ ಟು ಮೈನಾರಿಟಿ ಕಮ್ಯುನಿಟಿ, ಅವರು ಮೈನಾರಿಟಿ ಕಮ್ಯುನಿಟಿಗೆ ಅಲ್ಪಸಂಖ್ಯಾತ ಕಲ್ಯಾಣಕ್ಕೆ ಒಳಗೊಂಡಿರಬೇಕು. ಮತ್ತು ಫ್ಯಾಮಿಲಿ ಇನ್ಕಮ್ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಸಾರಿ ನಿಮಗೆ 2 ಲಕ್ಷ ರೂಪಾಯಿ ಇನ್ಸೆಂಟಿವ್ನ ತೊಗೋಬೇಕು. ಮತ್ತು ಪದೇ ಪದೇ ಕೊಡೋದಿಲ್ಲ ಅಂತಲೂ ಕೊಟ್ಟಿದ್ದಾರೆ. ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಕ್ಲಿಯರ್ ಪ್ರೀವಿಯಸ್ ಆಲ್ ಎಕ್ಸಾಮಿನೇಷನ್ಸ್ ವಿದೌಟ್ ಎನಿ ಬ್ಯಾಕ್ಲಾಗ್, ಯಾವುದೇ ಒಂದು ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಟೂಡೆಂಟ್ ಮಸ್ಟ್ ರಿಜಿಸ್ಟರ್ ಆನ್ಲೈನ್ ಎಟ್ domicile.karnataka.government.in ಬಿಫೋರ್ ಸಬ್ಮಿಟಿಂಗ್ ಆಫ್ಲೈನ್ ಅಪ್ಲಿಕೇಶನ್ ಫಾರ್ಮ್ ವಿತ್ ರೆಕಾರ್ಡ್ ಆಗಿ. ಈ ಪರ್ಟಿಕ್ಯುಲರ್ ಲಿಂಕ್ನಲ್ಲಿ ನೀವೇನು ಬೇಕಂದರೆ ರಿಜಿಸ್ಟರ್ ಆಗಿರಬೇಕಾಗತ್ತೆ ಆನ್ಲೈನಲ್ಲಿ. ಓಕೆನಾ ಫ್ರೆಂಡ್ಸ್? ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ? ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ದಿ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಏನಂದರೆ ನಿಮ್ಮದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟು, ಆಮೇಲೆ ವಾಸಸ್ಥಳ ಪ್ರಮಾಣ ಪತ್ರ, ಡೊಮೇಶಿಯಲ್ ಸರ್ಟಿಫಿಕೇಟು, ಡ್ರೈವಿಂಗ್ ಲೈಸೆನ್ಸು, ವೋಟರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಯಾವುದರ ಒಂದು, ಐಡೆಂಟಿಟಿ ಕಾರ್ಡು ನಿಮಗೆ ಕಾಲೇಜಿಂದ ಕೊಟ್ಟಿರ್ತದ್ದು, ಮತ್ತು SSLC PUC ಮಾರ್ಕ್ಸ್ ಕಾರ್ಡು, ಸ್ಟಡಿ ಸರ್ಟಿಫಿಕೇಟು, ಆಲ್ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಸರ್ಟಿಫಿಕೇಟ್ ನೀವು ಮುಂಚೆ ಪಾಸ್ ಆಗಿದ್ದರೆ ಅದರದ್ದು, ಮತ್ತು ಆಲ್ ಪ್ರೀವಿಯಸ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್, ಪೋಸ್ಟ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ, ಮತ್ತು ಫೀ ರಿಸಿಪ್ಟು, ಅಡ್ಮಿಷನ್ ರಿಸಿಪ್ಟು, ಮತ್ತು ಇನ್ಸ್ಟಿಟ್ಯೂಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಫೀಸ್, ಟ್ಯೂಷನ್ ಫೀಸ್ ಏನು ಕಟ್ಟಿದ್ದಾರೆ ಅದರ ರಿಸಿಪ್ಟನ್ನ ಜೆರಾಕ್ಸ್ ಕಾಪಿ, ಮತ್ತು ಬ್ಯಾಂಕ್ ಅಕೌಂಟು ಪಾಸ್ಬುಕ್ ಜೆರಾಕ್ಸು, ಮತ್ತು ಅಕೌಂಟ್ ನಂಬರ್, IFSC ಕೋಡು, ಬ್ಯಾಂಕ್ ಅಡ್ರೆಸ್ನ ನೀಟಾಗಿ ಜೆರಾಕ್ಸ್ ಮಾಡಿಸಿ ಒಂದು ಹಾಳೆಯಲ್ಲಿ ಬರೋದು ಅದನ್ನು ಕೂಡ ಅಟ್ಯಾಚ್ಮೆಂಟ್ ಮಾಡಬೇಕಾದ್ರೆ, ಮತ್ತು ಆಧಾರ್ ಕಾರ್ಡು, ಮತ್ತು ಕಾಪಿ ಆಫ್ ದಿ ಕ್ಯಾಂಡಿಡೇಟ್ಸ್ ರಿಸಲ್ಟ್ ಶೀಟ್, ಲಾಸ್ಟ್ ನೀವೇನು ಎಕ್ಸಾಮ್ ಪಾಸ್ ಆಗಿದ್ದಾರೆ ಅದರ ರಿಸಲ್ಟ್ ಶೀಟ್ನು ಕೂಡ ಪ್ರಿನ್ಸಿಪಲ್ ಕಡೆಯಿಂದ ಅಟೆಸ್ಟೇಟ್ ಮಾಡಿಸಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಇದಾದಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನೇಳಿ ನಿಮ್ಮ ಹೆಸರನ್ನ ಕೇಳುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ. ಸೊ ನಿಮ್ಮ ಹೆಸರನ್ನು ಟೈಪ್ ಮಾಡಿ, ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಟೈಪ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರ್ತಲ್ಲ ಸೊ ಅದನ್ನು ಟೈಪ್ ಮಾಡಿಕೊಂಡು ನೀಟಾಗಿ ನೋಡಿ ಫ್ರೆಂಡ್ಸ್. ಸೊ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ದು ಯಾವ್ದು ಡೇಟ್ ಆಫ್ ಬರ್ತ್ ಇದೆ ಅದನ್ನು, ಇಲ್ಲಾಂದರೆ ಡೈರೆಕ್ಟಾಗಿ ಡೇಟ್ ಆಫ್ ಬರ್ತ್ನ ಬಿಡಿರಿ. ಸೊ ಏನೂ ತೊಂದರೆ ಇಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಆರ್ ಫಿಮೇಲ್ ಅಂತ. ಅದಾದಮೇಲೆ ಪ್ಲೇಸ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು ವಿಲೇಜ್ ಯಾವ್ದು ಬರ್ತದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಯಾವ್ದು ಬರ್ತದೆ ಸೆಲೆಕ್ಟ್ ಮಾಡ್ಕೊಳ್ಳಿ. 30 ಜಿಲ್ಲೆ ಇರುತ್ತೆ. 30 ಜಿಲ್ಲೆಯಲ್ಲಿ ನಿಮ್ದು ಯಾವ ಡಿಸ್ಟಿಕ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಯಾವ ಸ್ಟೇಟ್ ಅದನ್ನು ಸೆಲೆಕ್ಟ್ ಮಾಡಿ ಪಿನ್ ಕೋಡ್ನ ಎಂಟ್ರಿ ಮಾಡಿ. ಫಾದರ್ಸ್ ನೇಮ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಓಕೆ. ಅದಾದಮೇಲೆ ಮದರ್ಸ್ ನೇಮ್ನ ಎಂಟ್ರಿ ಮಾಡಿ. ಅದಾದಮೇಲೆ ಆಕ್ಯುಪೇಷನ್ ಆಫ್ ದಿ ಫಾದರ್ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಫಾದರ್ ಏನು ಮಾಡ್ತಾಯಿದ್ರೆ, ಮದರ್ ಏನು ಮಾಡ್ತಾಯಿದ್ರೆ ಆಕ್ಯುಪೇಷನ್ ಎಂಟ್ರಿ ಮಾಡಿ. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ 6 ಲಕ್ಷ ಒಳಗೆ ಇರಬೇಕಾಗುತ್ತೆ. ಸೊ ನಿಮ್ದು ಎಷ್ಟಿದೆ ಅದನ್ನ ಎಂಟ್ರಿ ಮಾಡಿ. ಅದಾದಮೇಲೆ ರಿಲಿಜನ್ ಯಾವುದಿದೆ ನಿಮಗೆ, ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧ, ಸಿಖ್ರ, ಪಾರ್ಸಿ, ಜೈನ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮುಸ್ಲಿಮ್ ಇದ್ದರೆ ಮುಸ್ಲಿಮ್, ಸೊ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ಅದಾದಮೇಲೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ, ಇಮೇಲ್ ಐಡಿನ ಎಂಟ್ರಿ ಮಾಡಿ, ಪ್ರೆಸೆಂಟ್ ಅಡ್ರೆಸ್ ಇನ್ ಫುಲ್ನ ಎಂಟ್ರಿ ಮಾಡಿ. ಸೊ ನಿಮ್ದು ಯಾವ ಅಡ್ರೆಸ್ ಇದೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಓಕೆ. ಅದಾದಮೇಲೆ ನೀವು ವಿಲೇಜ್ ಅಥವಾ ಟೌನ್, ಸಿಟಿ ಯಾವ್ದು ಬರ್ತದೆ ಅದನ್ನು ಎಂಟ್ರಿ ಮಾಡಿ. ನಿಮ್ಮ ಡಿಸ್ಟಿಕ್, ತಾಲೂಕು ಯಾವ್ದು ಬರುತ್ತೆ, ಅದಾದಮೇಲೆ ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀಟಾಗಿ. ಸ್ಟೇಟ್ ಯಾವ್ದು ಬರುತ್ತೆ ಅಂತ ತೊಗೊಂಡಿರುತ್ತೆ, ಆಲ್ರೆಡಿ ಪಿನ್ ಕೋಡ್ ಇದೆ. ಪರ್ಮನೆಂಟ್ ಅಡ್ರೆಸ್ ಕೂಡ ಎಂಟ್ರಿ ಮಾಡಿ. ಅದಾದಮೇಲೆ ವಿಲೇಜ್ ಅಥವಾ ಟೌನ್ ಯಾವುದಿದೆ ಅದನ್ನು ಎಂಟ್ರಿ ಮಾಡಿ. ಅದಾದಮೇಲೆ ತಾಲೂಕು ಯಾವ್ದು ಬರುತ್ತೆ ಅದನ್ನು ಕೂಡ ಎಂಟ್ರಿ ಮಾಡಿ. ಅದಾದಮೇಲೆ ನಿಮ್ಮ ಡಿಸ್ಟಿಕ್ಕು ನೀಟಾಗಿ ಇನ್ನೊಂದು ಸಾರಿ ಎಂಟ್ರಿ ಮಾಡ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ಸಿಗೋಸ್ಕರ ಇದೊಂದು ಸಾರಿ ಎಂಟ್ರಿ ಮಾಡಬೇಕಾಗತ್ತೆ ನೀವು. ಅದಾದಮೇಲೆ ಸ್ಟೇಟ್ ಯಾವ್ದು ಬರ್ತದೆ ಅದನ್ನು ಎಂಟ್ರಿ ಮಾಡಿ. ಪಿನ್ ಕೋಡ್ನು ಕೂಡ ಎಂಟ್ರಿ ಮಾಡಿ. ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಅಕೌಂಟ್ ಡೀಟೇಲ್ಸ್ನ ಕೇಳುತ್ತೆ. ಬ್ಯಾಂಕ್ ಅಕೌಂಟ್ ಯಾವುದಿದೆ, ಬ್ಯಾಂಕ್ ನೇಮ್ನ ಎಂಟ್ರಿ ಮಾಡಿ. ಅದಾದಮೇಲೆ ಬ್ರ್ಯಾಂಚ್ ನೇಮ್ ಎಲ್ಲಿ ಬರುತ್ತೆ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ಫುಲ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಿ. ಅದಾದಮೇಲೆ IFSC ಕೋಡ್ನ ಎಂಟ್ರಿ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ನಿಮ್ಮದು ಅಕಾಡೆಮಿಕ್ SSLC ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ.
ಅದಾದಮೇಲೆ ಮಾರ್ಕ್ಸ್ ಕಾರ್ಡ್ ಪರ್ಸೆಂಟೇಜ್ ಎಷ್ಟಾಗಿದೆ, CGP ಇದ್ದರೆ CGP ಎಂಟ್ರಿ ಮಾಡಿ. ಆಮೇಲೆ ಸ್ಕೂಲ್ ನಮ್ಮ ಎಂಟ್ರಿ ಮಾಡಿ. ಅದಾದಮೇಲೆ ಅಡ್ರೆಸ್ ಆಫ್ ದಿ ಬೋರ್ಡ್, ಎಂಟ್ರಿ ಮಾಡಿ. ಅದಾದಮೇಲೆ PUC ಇದೆ, ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿ. ಅದಾದಮೇಲೆ ಪರ್ಸೆಂಟೇಜ್ ಎಷ್ಟಾಗಿದೆ ಎಂಟ್ರಿ ಮಾಡಿ. ಸ್ಕೂಲ್ ಯಾವುದಿದೆ, ಅದಾದಮೇಲೆ ಅಡ್ರೆಸ್ ಆಫ್ ದಿ ಬೋರ್ಡ್ನ ಎಂಟ್ರಿ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಿಮ್ಮದು ಗ್ರ್ಯಾಜುಯೇಷನ್ ಕೋರ್ಸ್ ಆಗಿದೆಯಾ, ಆಗಿತ್ತಂದ್ರೆ ನೇಮ್ ಆಫ್ ದಿ ಗ್ರ್ಯಾಜುಯೇಷನ್ ಕೋರ್ಸ್ ಅಂತ ಎಂಟ್ರಿ ಮಾಡಿ. ಅದಾದಮೇಲೆ ಪ್ರೆಸೆಂಟ್ ಇಯರ್ ಆಫ್ ಸ್ಟಡಿಂಗ್ ಅಂತ ಕೊಡಿ. ಯಾವ ಇಯರಲ್ಲಿ ಓದ್ತಾ ಇದ್ರಿ UG ಸ್ಟೂಡೆಂಟ್ಸ್ಗೆ, ಸೆಕೆಂಡ್ ಇಯರ್ ಓದ್ತಾ ಇದ್ವಾ, ಸೆಕೆಂಡ್. ಕಾಂಪಿಟೇಟಿವ್ ಎಂಟ್ರೆನ್ಸ್ ಎಕ್ಸಾಮ್ನ ಮೋಡ್ ಆಫ್ ಎಂಟ್ರಿ ಎಸ್ ಅದಿತ್ತಂದ್ರೆ ಎಸ್ ಅಂತ ಕೊಡಿ, ಇಲ್ಲ ಅದರ್ ಇದ್ದರೆ ಅದರ ತೊಗೊಳ್ಳಿ. ಎಂಟ್ರೆನ್ಸ್ ಎಕ್ಸಾಮ್ ನೇಮ್ ಯಾವುದು ಅಂತ ಕೊಡಿ. ಅದಾದಮೇಲೆ ರಿಜಿಸ್ಟ್ರೇಷನ್ ID ಕೊಡಿ ಎಂಟ್ರೆನ್ಸ್ ಎಕ್ಸಾಮ್ದು, ಮತ್ತು ರ್ಯಾಂಕ್ ಸೆಕ್ಯೂರ್ಡ್ ಇನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್. ಆಮೇಲೆ ನೇಮ್ ಆಫ್ ದಿ ಡಿಪಾರ್ಟ್ಮೆಂಟು, ಆಮೇಲೆ ಅಡ್ರೆಸ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಕೊಡಿ. ಓಕೆ, ಸೊ ನೀವು ಎಲ್ಲಿ ಓದ್ತಾ ಇದ್ದೀರ, ಪೋಸ್ಟ್ ಗ್ರ್ಯಾಜುಯೇಷನ್ ಇತ್ತಂದರೆ ಅವ್ರು ತೊಗೊಳ್ಳಿ, ಇಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಟೆಕ್ ಮಾಡ್ಕೊಳ್ಳಿ. ಆಮೇಲೆ ಪ್ರೆಸೆಂಟ್ ಇಯರ್ ಆಫ್ ಸ್ಟಡಿ ನಾಟ್ ಅಪ್ಲಿಕೇಬಲ್, PG ಸ್ಟೂಡೆಂಟ್ಸ್ ಇದ್ದರೆ ಮಾತ್ರ ಅವ್ರು ಎಂಟ್ರಿ ಮಾಡಬೇಕು, ಇಲ್ಲಾಂದ್ರೆ ಇಲ್ಲ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸೊ ಇದು ನಾಟ್ ಅಪ್ಲಿಕೇಬಲ್ ಅಂತ ಟೆಕ್ ಮಾಡ್ಕೊಳ್ಳಿ. ಸೊ ನಾಟ್ ಅಪ್ಲಿಕೇಬಲ್, ಯಾಕಂದರೆ ನಮ್ಮದು PG ಇದೆ, ನಾ ಯಾವುದೇ ಎಂಟ್ರಿ ಮಾಡ್ತಾಯಿಲ್ಲ, ಓನ್ಲಿ UG ಮಾತ್ರ ಎಂಟ್ರಿ ಮಾಡ್ತಾರೆ. ನಿಮ್ದು PG ಇತ್ತಂದ್ರೆ PG ಎಂಟ್ರಿ ಮಾಡ್ಕೊಳ್ಳಿ, ಅಪ್ಲಿಕೇಬಲ್ ಆಯ್ತು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವನ್ನೆಲ್ಲನೂ ಎಂಟ್ರಿ ಮಾಡಿದ ಮೇಲೆ ಆಫ್ಟರ್ ಸಕ್ಸಸ್ಫುಲ್ ಇದನ್ನೆಲ್ಲ ಆದಮೇಲೆ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ ಮಸ್ಟ್ ಟೇಕ್ ಪ್ರಿಂಟ್ಔಟ್ ಆಫ್ ದಿಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ವಿಚ್ ಇಸ್ ಮೇಲ್ ಟು ದೇರ್ ಪ್ರೊವೈಡೆಡ್ ಮೇಲ್ ID ಅಲಾಂಗ್ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮಸ್ಟ್ ಬಿ ಸಬ್ಮಿಟೆಡ್ ಟು ದಿ ಡೈರೆಕ್ಟರೇಟ್ ಆಫ್ ಮೈನಾರಿಟಿ. ಇದನ್ನು ಏನು ಮಾಡ್ಬೇಕಂದ್ರೆ ನೀವು ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ IDಗೆ ಇದೊಂದು ಮೇಲ್ ಬರುತ್ತೆ. ಆ ಮೇಲ್ ಬಂದ ಮೇಲೆ ಇದರ ಕಾಪಿನ ಏನು ಸಬ್ಮಿಟ್ ಮಾಡಿದ್ದಾರೆ ಇದರ ಕಾಪಿನ ಏನು ಮಾಡಬೇಕಾಗುತ್ತೆ, ನೀವು ಪ್ರಿಂಟ್ಔಟ್ ತೊಗೊಂಡು ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ, ಈಗ ನಿಮ್ಮದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಆಮೇಲೆ ನಿಮ್ಮದು ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರ್ಬೋದು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಸೊ ಇವೆಲ್ಲ, ಆಮೇಲೆ ID ಕಾರ್ಡು, ಟ್ಯೂಷನ್ ಫೀಸ್ ಸರ್ಟಿಫಿಕೇಟ್ ಎಲ್ಲನೂ ಎಂಟ್ರಿ ಮಾಡಿ, ನಿಮ್ಮದು ರ್ಯಾಂಕ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಎಲ್ಲನೂ ಅಟ್ಯಾಚ್ಮೆಂಟ್ ಮಾಡಿ ಸೈನ್ ಮಾಡಿಸಿ. ಸೊ ನೀವೇನು ಮಾಡ್ಬೇಕಂದ್ರೆ ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಫ್ರೆಂಡ್ಸ್, ಸೊ ಎಸ್ ಅಂತ ಟಿಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮಾಡಿದರೆ ನಿಮಗೆ ಇಮೇಲ್ IDಗೆ ಮೇಲ್ ಬರುತ್ತೆ, ಯಾವ ಇಮೇಲ್ IDಯಿಂದ ನೀವು ತುಂಬಿದ್ದೀರಾ ಆ ಇಮೇಲ್ IDಯಿಂದ. ಸೊ ಅದರ ಮುಖಾಂತರ ನೀವು ಸಬ್ಮಿಟ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ಸ್ನ ಆ ಪರ್ಟಿಕ್ಯುಲರ್ ಏನು ಅಡ್ರೆಸ್ ಕೊಟ್ಟಿದ್ದಾರಲ್ಲ ಫ್ರೆಂಡ್ಸ್, ಈ ಅಡ್ರೆಸ್ಗೆ VV ಪುರ ಡೈರೆಕ್ಟರೇಟ್ ಆಫ್ ಮೈನಾರಿಟಿ ಈ ಅಡ್ರೆಸ್ಗೆ ನೀವು ಮೇಲ್ ಮಾಡಬೇಕಾಗುತ್ತೆ. ಮೇಲ್ ಮಾಡಿದ ಮೇಲೆ ನಿಮಗೆ ಏನಂದರೆ ಇಮ್ಮಿಡಿಯೇಟಾಗಿ 1 ತಿಂಗಳಿಂದ 2 ತಿಂಗಳ ಒಳಗಡೆ ಎಲ್ಲ ವೆರಿಫಿಕೇಷನ್ ಮುಗಿದ ಮೇಲೆ ಆಟೋಮೆಟಿಕ್ ನಿಮ್ಮ ಅಕೌಂಟ್ಗೆ 2 ಲಕ್ಷ ರೂಪಾಯಿ ಪ್ರೋತ್ಸಾಹನ ಜಮಾ ಆಗುತ್ತೆ ಫ್ರೆಂಡ್ಸ್. ಇದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಮೈನಾರಿಟಿ ಸ್ಕಾಲರ್ಶಿಪ್ನಲ್ಲಿ ನೀವು IIT NIT ರಾಷ್ಟ್ರೀಕೃತ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಸೀಟ್ ತೊಗೊಂಡಿದ್ರೆ ಅವ್ರಿಗೆ ಇದು ಒಂದು ಒಳ್ಳೆಯ ಅಡ್ವಾಂಟೇಜ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಫಾರ್ಮ್ನ ಫಿಲಪ್ ಮಾಡೋದನ್ನು ತಪ್ಪದೆ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೇರೆಯವರು ಕೂಡ ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಆ್ಯಂಡ್ ಇದು ಲೇಟೆಸ್ಟ್ ಆಗಿದ್ದ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತಿಳಿಸಿದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.